ಕರ್ನಾಟಕದಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಏನೋ ಭ್ರಷ್ಟಾಚಾರವನ್ನು ತಡಿಬೇಕು, ಲಂಚಾವತಾರವನ್ನು ತಡಿಬೇಕನ್ನುವಂಥ ದೃಷ್ಟಿಯಿಂದನೇ ಏನೋ ಸರ್ಕಾರಿ ಕಚೇರಿಗಳಿಗೆ ಒಂದು ನಿಗಾ ಇಡುವಂಥ ಕೆಲಸವನ್ನು ಮಾಡುವಂಥದ್ದು ಲೋಕಾಯುಕ್ತ. ಆ ಲೋಕಾಯುಕ್ತ ಕಚೇರಿಗೆ ಕಚೇರಿಯಲ್ಲಿನೇ ಇವತ್ತು ಬೇರೆ ಬೇರೆ ರೂಪದ ಏನೋ ಮಾಹಿತಿಗಳು ಬಂದಂಗೆ, ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಗೆ, ನಾವು ಪತ್ರಿಕೆ ಮಾಧ್ಯಮಗಳಲ್ಲಿ ನೋಡಿದಂಗೆ, ಅಲ್ಲಿ ಆ ಒಂದು ಲೋಕಾಯುಕ್ತದ ಘನತೆ ಗೌರವವನ್ನು ಕಾಪಾಡಬೇಕಾದಂಥ ಅಧಿಕಾರಿಗಳನ್ನೇ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಸೂಲಿಗೆ ಇಳಿತಾ ಇದ್ದಾರೆ. ಜನಸಾಮಾನ್ಯರ ಹತ್ರ, ಅಧಿಕಾರಿಗಳ ಹತ್ರ, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳ ಹತ್ರ ಆ ದುಡ್ಡನ್ನು ಪಡೆಯುವಂಥದ್ದು ನಾವು ನೋಡಿದ್ದೀವಿ. ಹಾಗಾಗಿ ಲೋಕಾಯುಕ್ತ ಅನ್ನುವಂಥದ್ದು ಬಹಳ ಸರ್ವಶ್ರೇಷ್ಠ ಸಂಸ್ಥೆ. ಅದಕ್ಕೆ ಒಂದು ಘನತೆ ಇದೆ, ಗೌರವ ಇದೆ. ಅದನ್ನು ಕಾಪಾಡುವಂಥ ಕೆಲಸ ಆಗಬೇಕು. ಅದು ಬೇಕಾದಂಥ ಸುಧಾರಣೆಗಳನ್ನು ಮಾಡ್ಕೋಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವಿವತ್ತು ಏನೋ ಬದಲಾವಣೆ ಮಾಡಬೇಕನ್ನುವಂಥ ಒಂದು ಮನವಿ ಪತ್ರವನ್ನು ಮಾನ್ಯ ನೀವು ಮುಂಚೆಯಲ್ಲಿ ಬೋರ್ಡ್ ಇದೆ, ಮಾನ್ಯ ಲೋಕಾಯುಕ್ತರ ಕಾರ್ಯಾಲಯ ಬಾಗಲಕೋಟೆ ಅಲ್ಲಿ ಬಂದಿದ್ದೀವಿ. ಈಗ ವಿಷಯ ಏನಂತಂದ್ರೆ ನೀವು ಓದ್ತೀರಾ? ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ತಾವು? ನಾನು ನಿರುಪಾಧಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರೈತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಜೊತೆಗೆ SC/ST ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಕುಮಾರ್ ಸರ್ ಅವರಿದ್ದಾರೆ, ಮತ್ತೆ ಜಿಲ್ಲಾಧ್ಯಕ್ಷರಾದಂಥ ಮುತ್ತು ಮರ್ನೂರ್ ಅವರಿದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಹೂಗಾರ್ ಅವರಿದ್ದಾರೆ, ಮತ್ತೆ ನಮ್ಮ ಜಿಲ್ಲಾ ಸಮಿತಿ ಮತ್ತು ವಿವಿಧ ತಾಲೂಕು ಸಮಿತಿ ಎಲ್ಲ ಮುಖಂಡರಿದ್ದಾರೆ. ಈ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮಾನ್ಯ ನ್ಯಾಯಮೂರ್ತಿ BS ಪಾಟೀಲ್ ಅವರು, ಮಾನ್ಯ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ, ಮತ್ತು ಇವರ ಪ್ರತಿಗಳನ್ನು ಕೂಡ ನಾವು ಮಾನ್ಯ KN ಫಣೀಂದ್ರ, ಮಾನ್ಯ ಲೋಕಾಯುಕ್ತ ಉಪಲೋಕಾಯುಕ್ತ ವಿವರಣೆ ನೋಡೋದಾದ್ರೆ 1999-2000 ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ Y ಭಾಸ್ಕರ್ ರಾವ್ ಅವರು 2013ರಲ್ಲಿ ರಾಜ್ಯ ಲೋಕಾಯುಕ್ತ ಸಂಸ್ಥೆ ಮುಖ್ಯ ಲೋಕಾಯುಕ್ತರಾಗಿ ನಿಯೋಜನೆಗೊಂಡಿದ್ದರು. ಆ ಅವಧಿಯಲ್ಲಿ ಅವರ ಮೂಗಿನಡಿಯಲ್ಲಿಯೇ ಅವರ ಮಗ ಮತ್ತು ಕರ್ನಾಟಕ ಲೋಕಾಯುಕ್ತದ ಹಲವು ಭ್ರಷ್ಟ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ಲೂಟಿ, ವಂಚನೆ, ಸುಲಿಗೆಯಲ್ಲಿ ತೊಡಗಿದ್ರು. ಇದು ಭಾಸ್ಕರ ರಾಯನಿಗೆ ಗೊತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೆ ಮಗನ ಮತ್ತವರ ಸಹವರ್ತಿಗಳ ಸುಲಿಗೆ ಕಾರ್ಯಕ್ರಮಕ್ಕೆ ತಮ್ಮ ಕಚೇರಿಯನ್ನೇ ಅಡ್ಡವಾಗಿ ಮಾಡಿಕೊಳ್ಳಲು ಬಿಟ್ಟಿದ್ರು ಎನ್ನುವುದು ಆತನ ಮೇಲಿರುವ ಗಂಭೀರ ಆರೋಪ. ಆದರೆ ಈಗಿನ ಬೆಂಗಳೂರು ನಗರ ಜಿಲ್ಲೆಯ ಲೋಕಾಯುಕ್ತ SP ಆಗಿದ್ದ, ಆಗಿನ ಬೆಂಗಳೂರು ನಗರ ಜಿಲ್ಲೆಯ ಲೋಕಾಯುಕ್ತ SP ಆಗಿದ್ದ ಸೋನಿಯಾ ನಾರಾಯಣ್ ಅವರು ಈ ವಿಚಾರವಾಗಿ ತಮ್ಮ ಸಂಸ್ಥೆಯ ಪೊಲೀಸ್ ಮುಖ್ಯಸ್ಥರಿಗೆ ಬರೆದ ಪತ್ರ ಮಾಧ್ಯಮಗಳಲ್ಲಿ ಸೋರಿಕೆಯಾಗಿದೆ. ಆಗ ಇಡೀ ಹಗರಣವೇ ಬಯಲಾಯಿತು. ತದನಂತರ ಭ್ರಷ್ಟ ಲೋಕಾಯುಕ್ತ ಭಾಸ್ಕರ್ ರಾವ್ ವಿರುದ್ಧ ಮತ್ತು ಲೋಕಾಯುಕ್ತ ಸಂಸ್ಥೆಯ ಭ್ರಷ್ಟಾಚಾರದ ವಿರುದ್ಧ ಬಹಳ ದೊಡ್ಡ ಮಟ್ಟದ ಹೋರಾಟಗಳಾಗಿ ಜನಾಭಿಪ್ರಾಯ ರೂಪುಗೊಂಡು ಅಂತಿಮವಾಗಿ ಭಾಸ್ಕರ್ ರಾಯ 2015ರಲ್ಲಿ ಜುಲೈನಲ್ಲಿ ರಾಜೀನಾಮೆ ಕೊಟ್ಟು ಲೋಕಾಯುಕ್ತ ಸಂಸ್ಥೆಯಿಂದ ಹೊರ ಹೋಗಬೇಕಾಯಿತು. ಲೋಕಾಯುಕ್ತದ ಭ್ರಷ್ಟರ ವಿರುದ್ಧ ಆಗ ದಾಖಲಾದ ದೂರುಗಳು ಈಗಲೂ ನ್ಯಾಯಾಲಯದಲ್ಲಿ ತೆವಳುತ್ತಾ ಸಾಗುತ್ತಿವೆ ಮತ್ತು ಭ್ರಷ್ಟರು ಈಗಲೂ ರಾಜಾರೋಷವಾಗಿ ಬದುಕುತ್ತಿದ್ದಾರೆ ಎನ್ನುವುದು ನಮ್ಮ ಒಟ್ಟಾರೆ ವ್ಯವಸ್ಥೆ ಯಾವ ಮಟ್ಟಕ್ಕೆ ಭ್ರಷ್ಟರಿಗೆ ಬೆಂಬಲವಾಗಿದೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ. ಲೋಕಾಯುಕ್ತ ಸಂಸ್ಥೆಯ ಭ್ರಷ್ಟಾಚಾರದ ಆ ಸಂದರ್ಭವನ್ನು ದುರ್ಬಳಕೆ ಮಾಡಿಕೊಂಡ ಆಗಿನ ಮುಖ್ಯಮಂತ್ರಿಯಾಗಿದ್ದ ಮತ್ತು ಈಗಿನ ಹಾಲಿ ಮುಖ್ಯಮಂತ್ರಿಯೂ ಆಗಿರುವಂತಹ ಸಿದ್ದರಾಮಯ್ಯನವರು ಉದ್ದೇಶಪೂರ್ವಕವಾಗಿ ಲೋಕಾಯುಕ್ತ ಸಂಸ್ಥೆಯನ್ನು ದುರ್ಬಲಗೊಳಿಸಿ ACB ಆಂಟಿ ಕರಪ್ಷನ್ ಬ್ಯೂರೋ ಎನ್ನುವಂತಹ ಹಲ್ಲಿಲ್ಲದ ಹಾವನ್ನ ಸೃಷ್ಟಿಸಿ ಅಥವಾ ಸ್ಥಾಪಿಸಿ ತಮ್ಮ ಸರ್ಕಾರದ ಭ್ರಷ್ಟಾಚಾರದ ಹಣವನ್ನ ಮುಚ್ಚಿ ಹಾಕಿಕೊಂಡಿದ್ದು ಸರ್ವ ವಿದಿತ. ತದನಂತರ SR ಹಿರೇಮಠ ಮತ್ತಿತರ ಹಲವಾರು ವರ್ಷಗಳ ಸುದೀರ್ಘ ಕಾನೂನುಗಳ ಹೋರಾಟದ ಕಾರಣದಿಂದಾಗಿ ಮತ್ತೆ KRS ಪಕ್ಷವು ಕೂಡ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇದ್ರ ವಿರುದ್ಧ ACBಯನ್ನು ರದ್ದುಗೊಳಿಸಬೇಕಂತೇಳಿ ಹೋರಾಟವನ್ನು ಕೂಡ ಮಾಡಿತ್ತು. ಕರ್ನಾಟಕ ಉಚ್ಚ ನ್ಯಾಯಾಲಯವು ಸಿದ್ದರಾಮಯ್ಯ ಸ್ಥಾಪಿಸಿದ್ದ ನಾಮಕಾವಸ್ಥೆ ಅಲ್ಲಿಲ್ಲದ ಭ್ರಷ್ಟಾಚಾರ ನಿಗ್ರಹ ದಳವನ್ನು ರದ್ದುಪಡಿಸಿ 2022ರ ಆಗಸ್ಟ್ನಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಅದರ ಹಿಂದಿನ ಸ್ವಾಯತ್ತತೆ ಮತ್ತು ಕಾರ್ಯವ್ಯಾಪ್ತಿಯನ್ನು ನಿಗದಿಪಡಿಸಿ ಪುನರ್ ಸ್ಥಾಪನೆ ಮಾಡಿತು. ಆದರೆ ದುರದೃಷ್ಟವಶಾತ್ ಲೋಕಾಯುಕ್ತ ಸಂಸ್ಥೆಯ ಕುರಿತು ರಾಜ್ಯದ ಜನರಲ್ಲಿ ಈಗಲೂ ಸಂಶಯದ ಮಿಶ್ರ ಭಾವಗಳು ಮುಂದುವರಿಯುತ್ತಿವೆ. ರಾಜ್ಯಾದ್ಯಂತ ಜನಸಾಮಾನ್ಯರಲ್ಲಿ ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಇರುವ ಗಂಭೀರ ಆರೋಪ ಏನಂದ್ರೆ, ಲೋಕಾಯುಕ್ತಕ್ಕೆ ದೂರು ಕೊಟ್ಟರೆ ಅದು ಅವರಿಗೆ ಗಿರಾಕಿಗಳನ್ನು ಹಿಡಿದುಕೊಟ್ಟಂತೆ. ಇದು ಜನಸಾಮಾನ್ಯರ ಅಭಿಪ್ರಾಯ. ಲೋಕಾಯುಕ್ತಕ್ಕೆ ದೂರು ಕೊಟ್ಟರೆ ಅದು ಅವರಿಗೆ ಅಧಿಕಾರಿಗಳಿಗೆ ಗಿರಾಕಿಗಳನ್ನ ಹುಡುಕಿ ಕೊಟ್ಟಂತೆ ಅನ್ನುವಂಥ ಅಭಿಪ್ರಾಯ ಇರುವುದರಾಗಿ
ಹೀಗೆ ಲೋಕಾಯುಕ್ತದಲ್ಲಿಯೂ ಭ್ರಷ್ಟಾಚಾರ ಇದೆ ಎನ್ನುವುದಕ್ಕೆ ಇತ್ತೀಚಿನ ತಾಜಾ ಉದಾಹರಣೆ ಎಂದರೆ ಬೆಂಗಳೂರು ನಗರದ 2ನೇ SP ಆಗಿದ್ದಂತಹ ಶ್ರೀನಾಥ್ ಜೋಶಿ ಮತ್ತು ಆತನ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ನಿಂಗಪ್ಪ ಎನ್ನುವಂತ ಮಾಜಿ ಪೊಲೀಸ್ ಮಾಡಿದ್ದಾರೆ ಎನ್ನುವ ಮಹಾ ಸುಲಿಗೆ ಅಭಿಯಾನ. ರಾಜ್ಯದ ನೂರಾರು ಸರ್ಕಾರಿ ಅಧಿಕಾರಿಗಳನ್ನ ಈ ನಿಂಗಪ್ಪನ ಮೂಲಕ ಲೋಕಾಯುಕ್ತದ ಉನ್ನತ ಅಧಿಕಾರಿಗಳು ಎದುರಿಸಿ ಅವನನ್ನ ಬಚಾವು ಮಾಡುತ್ತಾರೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಜನರೇ ಹೇಳುವುದು ಸರ್ವೇ ಸಾಮಾನ್ಯವಾಗಿದೆ. ಅದೇ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಲೋಪದ ವಿಚಾರವಾಗಿ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದರೆ ಅದನ್ನು ಸರಿಯಾಗಿ ವಿಚಾರಣೆ ಮಾಡದೆ ತನ್ನ ಲೋಪವನ್ನು ಸಮರ್ಥಿಸಿಕೊಂಡು ಸರ್ಕಾರಿ ಅಧಿಕಾರಿ ಕೊಡುವ ಸಮರ್ಥನೆ ಉತ್ತರವನ್ನೇ ಸತ್ಯವೆಂದು ಭಾವಿಸಿ ಯಾವುದೇ ಹೆಚ್ಚುವರಿ ತನಿಖೆ ಅಥವಾ ವಿಚಾರಣೆ ನಡೆಸದೆ ಅಂತಹ ಪ್ರಕರಣಗಳನ್ನು ಮುಚ್ಚಿ ಹಾಕಲಾಗುತ್ತದೆ ಎನ್ನುವಂತಹ ಆರೋಪಗಳು ಕೇಳಿಬರುತ್ತಿವೆ. ಈ ಹಿನ್ನೆಲೆಯಲ್ಲಿ ಇಡೀ ಲೋಕಾಯುಕ್ತ ಸಂಸ್ಥೆಯ ಇಡೀ ಲೋಕಾಯುಕ್ತ ಸಂಸ್ಥೆಯು ಶುದ್ಧೀಕರಣವಾಗಬೇಕಾದದ್ದು ಇಂದಿನ ಜರೂರು. ಜಸ್ಟಿಸ್ ಮಸ್ಟ್ ನಾಟ್ ಓನ್ಲಿ ಬಿ ಡನ್ ಬಟ್ ಮಸ್ಟ್ ಆಲ್ಸೋ ಬಿ ಸೀನ್ ಟು ಬಿ ಡನ್ ಎನ್ನುವಂತ ಮಾತಿನಂತೆ ಲೋಕಾಯುಕ್ತದಲ್ಲಿ ದಕ್ಷತೆ ಮತ್ತು ಪಾರದರ್ಶಕತೆ ಲೋಕಾಯುಕ್ತದಲ್ಲಿ ಅನೇಕ ಪೊಲೀಸ್ ಅಧಿಕಾರಿಗಳಲ್ಲಿ ಕಾಣಬಹುದು. ಹಾಗಾಗಿ ಲೋಕಾಯುಕ್ತಕ್ಕೆ ಪ್ರಾಮಾಣಿಕ ಅಧಿಕಾರಿಗಳನ್ನು ನಿಯೋಜಿಸಬೇಕು. ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ಮಾಡುವ ಅಥವಾ ಕ್ರಮ ಜರುಗಿಸುವ ಪ್ರಾಮಾಣಿಕ ಅಧಿಕಾರಿಗಳನ್ನ ಭ್ರಷ್ಟ ಮತ್ತು ಪ್ರಭಾವಿಗಳಿಂದ ರಕ್ಷಿಸಬೇಕು. ಮತ್ತು ಲೋಕಾಯುಕ್ತವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಏನೆಲ್ಲ ಸುಧಾರಣೆಗಳನ್ನ ಸಂಸ್ಥೆಯಲ್ಲಿ ತರಬೇಕಿದೆಯೋ ಅವೆಲ್ಲವನ್ನು ಈ ಕೂಡಲೇ ಮಾಡಲು ಮುಂದಾಗಬೇಕೆಂದು ನಾವು ಈ ಮೂಲಕ ಮಾನ್ಯ ಲೋಕಾಯುಕ್ತರಲ್ಲಿ ಮನವಿ ಮಾಡುತ್ತಿದ್ದೇವೆ. ಇದನ್ನು ಖಾತ್ರಿಯಾಗಿ ಮಾಡಿದರೆ ಮಾತ್ರ ಲೋಕಾಯುಕ್ತ ಸಂಸ್ಥೆಯ ಘನತೆ ಹೆಚ್ಚುತ್ತದೆ ಹಾಗೂ ರಾಜ್ಯದ ಜನತೆಗೆ ದಕ್ಷ, ಪ್ರಾಮಾಣಿಕ, ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಅದರ ಪಾತ್ರವನ್ನ ನಿಭಾಯಿಸಿದಂತಾಗುತ್ತದೆ ಎನ್ನುವುದು ನಮ್ಮ ಸ್ಪಷ್ಟ ಅಭಿಪ್ರಾಯವಾಗಿದೆ ಎನ್ನುವಂತ ಇಷ್ಟು ವಿಚಾರಗಳನ್ನ ಅಥವಾ ವಿಷಯಗಳನ್ನ ಪ್ರಸ್ತಾಪಿಸಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಎಲ್ಲ ನಮ್ಮ ಪಕ್ಷದ ಮುಖಂಡರು, ರಾಜ್ಯ ಸಮಿತಿಯವರು, ಜಿಲ್ಲಾ ಸಮಿತಿಯವರು ಅವರಿವರು ಎನ್ನದೇ ಎಲ್ಲರ ಇಲ್ಲೇನು ಕಾಣ್ತಾ ಇದೆಯೋ ಎಲ್ಲರ ನೇತೃತ್ವದಲ್ಲಿ ಮೊನ್ನೆ ಬಾಗಲಕೋಟೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈ ಮನವಿ ಪತ್ರವನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಸರ್ ಇದಕ್ಕೆ ತಾವು ಮೇಲಿನ ನಾವೇನೆಲ್ಲ ಅವರಿಗೆ ತಲುಪಿಸುವಂತ ಮತ್ತೆ ಅಗಲ ಬರಿ ಇನ್ನು ಮತ್ತೆ ಏನು ಗೊತ್ತಿದೆ ಅಂದ್ರೆ ಅದಕ್ಕೆ ನಾವು ಸರ್ ಅಲ್ಲಿ ಸ್ವಲ್ಪ ಬೋರ್ಡ್ ಕೂಡ ಇತ್ತು, ಅಲ್ಲಿ ಬಂದಿದ್ರೆ ಫೋಟೋ ಅಷ್ಟೇ ಸರ್, ಫೋಟೋಕ್ಕೆ ಅಷ್ಟೇ ಯಾರು ವೈಡಾಗ್ರು ಮೂರು ಫೋಟೋ ತೆಗಿತಾ ಇದ್ದಾರಾ? ಫೋಟೋ ವಿಡಿಯೋ ಅಂತ ಜಿಲ್ಲಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಸಂತೋಷ್ ಸರ್ ಅಂತೇಳಿ ಸಂತೋಷ್ ಸರ್ ಬರ್ರಿ. ಯಾವುದು ಲೈವ್ ಬಂಧುಗಳೇ, ಈಗ ಮಾನ್ಯ ಇನ್ಸ್ಪೆಕ್ಟರ್ ನೀವು ಕಾಣ್ತಾ ಇದ್ದೀರಿ, ಪೊಲೀಸ್ ಉಪಾಧೀಕ್ಷಕರ ಕಚೇರಿ ಹಾಗೂ ಪೊಲೀಸ್ ನಿರೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆ ಬಾಗಲಕೋಟೆಗೆ ನಾವು ನಮ್ಮ ಸಂತೋಷ್ ಸರ್, ನಾನು, ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಎಲ್ಲರೂ ಒಂದು ಮಾಡಿದ್ದೀವಿ. ನಮ್ಮ ಉದ್ದೇಶ, ನಮ್ಮ ಒಂದು ಕಲ್ಪನೆ, ನಮ್ಮ ಒಂದು ನಿರ್ದಿಷ್ಟವಾದಂಥ ಒಂದು ವಿಚಾರ ಏನಂತಂದರೆ ನಮ್ಮೆಲ್ಲರನ್ನ ರಕ್ಷಿಸುವಂಥ, ಎಲ್ಲ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ, ಎಲ್ಲಾದರೂ ಭ್ರಷ್ಟಾಚಾರ ನಡೆದರೆ ದಬ್ಬಾಳಿಕೆ ಲಂಚ ನಡೆದರೆ ಅವ್ರ ಮೇಲೆ ರೈಡ್ ಮಾಡುವಂಥ, ಅವರಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂಥ
ಅಧಿಕಾರ ಶಕ್ತಿ ಇರುವಂಥ ಲೋಕಾಯುಕ್ತದಲ್ಲಿನೇ ಏನಾದರೂ ಭ್ರಷ್ಟಾಚಾರ ಆದರೆ ಅಥವಾ ಅಧಿಕಾರಿಗಳನ್ನೇ ನಿರ್ಲಕ್ಷ್ಯತನ ತೋರಿದರೆ ಅಥವಾ ಏನೋ ಈಗ ಕಳ್ಳನನ್ನೇ ಈ ಇಲಾಖೆಯವರು ರಕ್ಷಣೆ ಮಾಡಿದರೆ ಸಾರ್ವಜನಿಕರಿಗೆ ಸಿಗಬೇಕಾದಂಥ ನ್ಯಾಯ ಮತ್ತು ಭ್ರಷ್ಟಾಚಾರ ತಡಿಲಿಕ್ಕೆ ವಿಫಲವಾಗುವಂಥ ಸಂದರ್ಭವನ್ನು ನಾವು ಮನಗಂಡಿರೋದ್ರಿಂದ ಇವತ್ತು ಮಾನ್ಯ ಬಾಗಲಕೋಟೆ ಜಿಲ್ಲಾಧಿಕಾರಿ ಯಾರು ಇನ್ಸ್ಪೆಕ್ಟರ್ ರಮೇಶ್ ಕಾಂಬ್ಳೆ ಅವರು ಇನ್ಸ್ಪೆಕ್ಟರ್ ಅವರು SP ಅವರು ಇರಲಿಲ್ಲ, ಆ ಕಾರಣಕ್ಕಾಗಿ ಅವ್ರ ಮುಖಾಂತರ ಮಾಡ್ತಾ ಇದ್ದೀವಿ. ಇಷ್ಟು ವಿಚಾರ ಬಂಧುಗಳೇ, ಇದು ಕೇವಲ ಬಾಗಲಕೋಟೆ ಜಿಲ್ಲೆಯಿಂದ ಮಾತ್ರ ನಡೀತಾ ಇಲ್ಲ, ರಾಜ್ಯದ 31 ಜಿಲ್ಲಾ ಕೇಂದ್ರಗಳಿಂದ ಕೂಡ KRS ಪಕ್ಷದ ವತಿಯಿಂದ ಈ ಥರ ಮನವಿ ಪತ್ರವನ್ನು ಮಾಡಿ ಮಾನ್ಯ ಲೋಕಾಯುಕ್ತರಿಗೆ ಕಳಿಸುವಂಥದ್ದು ಮತ್ತು ಸುಧಾರಣೆ ಮಾಡುವಂಥ ಹಕ್ಕೊತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೀವಿ. ಇದು ಇಂಥ ವ್ಯವಸ್ಥೆಯನ್ನು ಸರಿಪಡಿಸಬೇಕು, ಇಂಥ ವ್ಯವಸ್ಥೆಯನ್ನು ತರಬೇಕಂತೇಳಿ ಇವತ್ತು ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಪಕ್ಷ, ರಾಜಕೀಯ ಪಕ್ಷ ಮಾಡ್ತಾ ಇದ್ದರೆ ಅದು ಕೇವಲ KRS ಪಕ್ಷ ಮಾತ್ರ. ಎಲ್ಲರೂ ಕೂಡ ಇವತ್ತು ಲೋಕಾಯುಕ್ತರ ಅಧಿಕಾರಿಗಳನ್ನೇ, ಅಲ್ಲಿರ್ತಕ್ಕಂಥ ಕೆಲಸ ಮಾಡುವಂಥ ಸಿಬ್ಬಂದಿಗಳನ್ನೇ ಬಲೆಗೆ ಬೀಳಿಸಿಕೊಂಡು ಏನಾದರೂ ಇನ್ಫಾರ್ಮೇಷನ್ ಬಂದರೆ, ಉದಾಹರಣೆಗೆ ನಾನು ಕಳ್ತನ ಮಾಡಿದ್ದೀನಿ, ನನ್ನ ಮೇಲೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರಂತೆ ಅಂದರೆ ಅವರ ಅಧಿಕಾರದ ಪವರನ್ನು, ಅವರೇನು ರಾಜಕೀಯ ಪ್ರಭಾವವನ್ನು, ತೋಳ್ಬಲದ ಪ್ರಭಾವವನ್ನು ಬಳಸಿಕೊಂಡು ನಾನೇನಾದರೂ ಕಳ್ತನ ಮಾಡಿದರೆ ನನ್ನ ಮೇಲೆ ರೈಡ್ ಆಗದೇ ಇರುವಂಥದ್ದು, ಒಂದು ವೇಳೆ ರೈಡ್ ಮಾಡೋಕ್ಕೆ ಬಂದುವಾಗ ನಾನು ನಿಮಗೆ ಇವತ್ತು ಬರ್ತಾ ಇದ್ದೀನಿ ಅಥವಾ ನಾಳೆ ಬರ್ತಾ ಇದ್ದೀನಿ, ನೀವು ತಪ್ಪಿಸ್ಕೊಳ್ಳಿ, ನಿಮ್ಮಲ್ಲಿರ್ತಕ್ಕಂಥ ಅಕ್ರಮ ಹಣವನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ, ಈ ಥರದ ಸುಳಿವುಗಳನ್ನು ಕೊಟ್ಟು ಭ್ರಷ್ಟಾಚಾರಿಗಳನ್ನು, ಲಂಚಕೋರರನ್ನು ಉಳಿಸುವಂಥ, ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಲೋಕಾಯುಕ್ತದ ಕಚೇರಿನೇ ಮಾಡ್ತಾ ಇದೆ, ಕಚೇರಿ ಅಧಿಕಾರಿಗಳನ್ನೇ ಮಾಡ್ತಾ ಇದ್ದಾರೆ. ಜೊತೆ ಇನ್ನೂ ಮುಂದುವರೆದು ನಿನ್ನೆ 3 ದಿನಗಳ ಹಿಂದೆ ನೋಡಿರ್ಬೋದು, SP-ನೇ ಬೆಂಗಳೂರಿನ ಉಪ ಲೋಕಾಯುಕ್ತನೇ ಜೋಶಿ ಬರ್ತಾ ಇಲ್ಲ, ಆ ಜೋಶಿನೇ ಹಪ್ತ ವಸೂಲಿ ಮಾಡ್ದಂಗೆ ದುಡ್ಡು ಕೊಡು, ಆಮೇಲೆ ಅದಕ್ಕೆ ಒಬ್ಬ ಮಾಜಿ ಪೊಲೀಸನ್ನ ಇಟ್ಕೊಂಡು ಅವನು ಏನಂತಾನೆ PA ಥರ ಇಟ್ಕೊಂಡು ಅವನು ವಸೂಲಿ ಮಾಡೋದು, ಅವನ ಕಡೆಯಿಂದ ವಸೂಲಿ ಮಾಡುವಂಥದ್ದು. ಮಾನ್ಯ SP ಅವನ ಘನತೆ ಏನೋ, ಗೌರವ ಏನೋ, ಅವನ ಶಕ್ತಿ ಏನೋ, ಅವನ ಅಧಿಕಾರದ ವ್ಯಾಪ್ತಿ ಏನೋ ಮಾಮೂಲು ವಸೂಲಿ ಮಾಡ್ತಾ ಇದ್ದಾನೆ ಅಂತಂದರೆ ಇವರು ಎಷ್ಟು ಮಟ್ಟದ ಕೀಳು ಮಟ್ಟದ ಆಡಳಿತವನ್ನು ಕಾಣ್ತಾ ಇದ್ದಾರೆ. ಜನರಿಗೆ ರಕ್ಷಣೆ ಕೊಡುವಂಥವ್ರು, ಜನರಿಗೆ ನ್ಯಾಯ ಕೊಡುವಂಥವ್ರು, ಸರ್ಕಾರದ ನೀತಿ ನಿಯಮವನ್ನು ಕಾಪಾಡುವಂಥವ್ರು, ಈ ಥರ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಬಾಗಲಕೋಟೆಯಲ್ಲಿ ಕೂಡ 100 ಜನ ಇದ್ದಾರೆ. ಇದು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಲ್ಲಿ ಕೂಡ ಈ ಕಚೇರಿಯಲ್ಲಿ ಕೂಡ ಭ್ರಷ್ಟ ಅಧಿಕಾರಿಗಳು ಕೂಡ ಇದ್ದಾರೆ. ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಎಚ್ಚರಿಕೆ ಈ ಮೂಲಕ KRS ಪಕ್ಷದ ವತಿಯಿಂದ ಮಾಡ್ತಾ ಇದ್ದೀವಿ. ಈಗ ನಮ್ಮ ಜಿಲ್ಲಾಧ್ಯಕ್ಷರು ಮನೆಯ ಇವತ್ತು ತಾನೇ ನಮ್ಮ ಎಲ್ಲ ನಮ್ಮ ರಾಜ್ಯ ಸಮಿತಿಯವರಾಗಿರ್ಬೋದು ಹಾಗೂ ಬಾಗಲಕೋಟೆ ಜಿಲ್ಲೆಯವರು ಕೂಡ ಈ ಲೋಕಾಯುಕ್ತ ಒಂದು ಕಚೇರಿಗೆ ಒಂದು ಮನವಿಯನ್ನು ನಾವೀಗ ಸಲ್ಲಿಸಿದ್ದೇವೆ. ಯಾಕಂದರೆ ಲೋಕಾಯುಕ್ತ ಅಂದರೆ ಒಂದು ಉತ್ತಮವಾದ ಘನತೆ ಇರುವಂಥ ಒಂದು ಇಲಾಖೆ ಅಂತಲೇ ಹೇಳ್ಬೋದು. ಭ್ರಷ್ಟವನ್ನು ಇನ್ನೂ ಲಂಚ್ ಕೊಡ್ತಾರಲ್ಲ ಅವನ್ನ ಹಿಡಿಯುವಂಥ ಕೆಲಸವನ್ನು ಲೋಕಾಯುಕ್ತರು ಮಾಡ್ತಾರೆ. ಅವರೇ ಅದೇನೋ ಒಂಥರ ಬೇಲಿನೇ ಎದ್ದು ಹೊಲ ಮೇಲಂಗೆ ಆಗುತ್ತೆ, ಆ ಥರ ಆಗಿದೆ ಇಲ್ಲಿಗಿನ ಒಂದು ಪರಿಸ್ಥಿತಿ. ಅದಕ್ಕೆ ಇದ್ರ ಬಗ್ಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 31 ಜಿಲ್ಲೆಗಳಲ್ಲಿ ಏನು ಲೋಕಾಯುಕ್ತ ಕಚೇರಿ ಇರುತ್ತೋ ಅಲ್ಲಿ ಹೋಗಿ ಮನವಿಯನ್ನು ಕೊಟ್ಟು ಅಲ್ಲಿ ಏನು ಭ್ರಷ್ಟಾಚಾರ ಲೋಕಾಯುಕ್ತದಲ್ಲಿರುವಂಥ ಅವರೇ ಪ್ರಶ್ನೆಯನ್ನು ಸರಿಪಡಿಸುವಂಥ ಕೆಲಸವನ್ನು ಈಗ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ. ಈ ಒಂದು ಅಭಿಯಾನಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕರ್ನಾಟಕ, ನಮ್ಮ ಬಾಗಲಕೋಟೆ ಎಲ್ಲ ಜಿಲ್ಲಾ ಸೈನಿಕರು ಹಾಗೂ ನಮ್ಮ ವಿಶೇಷವಾಗಿ ನಮ್ಮ ಸಂತೋಷ್ ಸರ್ ಅವರು ಕೂಡ ಈ ಒಂದು ಮನವಿ ಪತ್ರ ಕೊಡೋಕ್ಕೆ ಅವರು ಆಗಮಿಸಿದ್ರು. ಇನ್ನು ಮುಂದಾದರೂ ಈ ಒಂದು ವ್ಯವಸ್ಥೆ ಬದಲಾಗಬೇಕಂತ ಇವರಲ್ಲಿ ಕೇಳ್ಕೊತಾ ಇದ್ವಿ. ಎಲ್ಲಿವರೆಗೂ ವ್ಯವಸ್ಥೆ ಬದಲಾಗಲು ಅಲ್ಲಿವರೆಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಹೋರಾಟವನ್ನು ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ಈ ಒಂದು ನಮ್ಮ ಲೈವ್ ವಿಡಿಯೋನ ಬಂದ್ ಮಾಡ್ತೀನಿ. ಜೈ KRS. ಹನುಮಂತ